ಕಾಂತಾರ 1 ಹಿಟ್ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಮಾಡ್ತಾರೆ ಅಂತ ನ್ಯೂಸ್ ಆದಾಗ ನಾವೆಲ್ಲ ಸೀಕ್ವೆಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಶೆಟ್ರು ಪ್ರೀಕ್ವೆಲ್ ಮಾಡ್ತೀನಿ ಅಂತ ಹೇಳಿದ್ರು. ಕಾಂತಾರ 1 ಅಲ್ಲಿ ಶಿವ ಸತ್ತಿರ್ತಾನೆ, ಆದ್ರೆ ಅವರಪ್ಪ ಸತ್ತಿರಲ್ಲ. ಅವರು ಜಸ್ಟ್ ಮಾಯ ಆಗಿರ್ತಾರೆ. ಆದ್ರೆ ಮಾಯ ಆಗಿ ಎಲ್ಲಿ ಹೋದ್ರು ಇದು ಯಾರಿಗೂ ಗೊತ್ತಿಲ್ಲ. ಕಾಂತಾರ ಅಂದ್ರೇನೆ ಮಿಸ್ಟೀರಿಯಸ್ ಫಾರೆಸ್ಟ್ ಅಂತ ಅರ್ಥ. ಇನ್ನು ಅವರಪ್ಪ ಡಿಸಪಿಯರ್ ಆಗಿದ್ದ ಜಾಗ ಕೂಡ ಮಿಸ್ಟ್ರಿನೇ. ಸೊ 2 ಮಿಸ್ಟ್ರಿನ ಆ್ಯಡ್ ಮಾಡಿದ್ರೆ ಇನ್ನೂ ಮಜಾ ಕೊಡುತ್ತೆ ಅಂತ ಶೆಟ್ರಿಗೆ ಅನ್ಸಿರಬಹುದು. ಕಾಂತಾರ 1 ಅಲ್ಲಿ ಫಸ್ಟ್ 15 ಮಿನಿಟ್ಸ್ ಮತ್ತೆ ಲಾಸ್ಟ್ 15 ಮಿನಿಟ್ಸ್ದು ದೈವ ಪೋರ್ಷನ್ನ ರಿಮೂವ್ ಮಾಡಿದ್ರೆ ಇನ್ನು ಇಡೀ ಸಿನಿಮಾ ಪೂರ್ತಿ ಶಿವ ಮತ್ತೆ ಲೀಲಾದು ಒಂದು ಕಾಮನ್ ಲವ್ ಸ್ಟೋರಿ ಅಂತಾನೆ ಅನ್ಸುತ್ತೆ. ಅದೇ ಟೆಂಪ್ಲೇಟ್ನ ಶೆಟ್ರು ಇಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಲವ್, ಕಾಮಿಡಿ ಮತ್ತೆ ಬ್ರಹ್ಮ ರಾಕ್ಷಸಂದು ಸೀನ್ಸ್ಗಳು ಬರ್ತಾ ಹೋಗುತ್ತೆ. ಡೋಂಟ್ ವರಿ, ನಾನು ಯಾವುದೇ ಇಲ್ಲಿ ಸ್ಪಾಯ್ಲರ್ಸ್ ಕೊಡೋದಕ್ಕೆ ಹೋಗಲ್ಲ. ಟ್ರೈಲರಲ್ಲಿ ಬಂದಿದ್ದಂತಹ ಕೆಲವೊಂದು ಎಲಿಮೆಂಟ್ಸ್ನ ತಗೊಂಡು ನಾನು ನನ್ನ ರಿವ್ಯೂನ ಪ್ರೆಸೆಂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಸೊ ಫಸ್ಟ್ ಹಾಫ್ ಅಲ್ಲಿ ಲವ್, ಬ್ರಹ್ಮ ರಾಕ್ಷಸ ಮತ್ತೆ ಕಾಮಿಡಿ ಇಷ್ಟು ಸಾಕಾಯ್ತಾ ಅಂತ ಕೇಳಿದ್ರೆ ನನಗೆ ಪರ್ಸ್ನಲಿ ಇಲ್ಲ ಅಂತ ಅನ್ಸುತ್ತೆ. ರುಕ್ಮಿಣಿ ವಸಂತ್ ಅವರು ನೋಡೋದಕ್ಕೆ ತುಂಬಾನೇ ಎಲಿಗೆಂಟ್ ಆಗಿ ಕಾಣ್ತಾರೆ, ಆದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ತೂಕ ಕಡಿಮೆ ಆಯ್ತಾ ಅಂತ ಅನ್ಸುತ್ತೆ. ಅವ್ರ ಪ್ರೀವಿಯಸ್ ಫಿಲ್ಮ್ಸ್ ಇಂದ ಗೊತ್ತಾಗೋದೇನಂದ್ರೆ ಶಿ ಇಸ್ ಎ ಪ್ರೂವನ್ ಗುಡ್ ಪರ್ಫಾರ್ಮರ್ ಅಂತ. ಆದ್ರೆ ಈ ಫಿಲ್ಮ್ ಅಲ್ಲಿ ಈ ಕ್ಯಾರೆಕ್ಟರ್ಗೆ ಒಂದು ತೂಕದ ಜಾಸ್ತಿ ಪರ್ಫಾರ್ಮೆನ್ಸ್ ಬೇಕಿತ್ತು ಅಂತ ನನಗೆ ಪರ್ಸನಲಿ ಫೀಲ್ ಆಯ್ತು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ದು ರಿಯಲ್ ಕ್ಯಾರೆಕ್ಟರ್ ಗೊತ್ತಾಗ್ತಾ ಹೋಗುತ್ತೆ. ಕಾಂತಾರ ಫಿಲ್ಮ್ ಇಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದೋ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಕಾಂತಾರ 1 ಕ್ಲೈಮ್ಯಾಕ್ಸ್ ಅಲ್ಲಿ ಗುಳಿಗ ದೈವ ಬಂದಿತ್ತು. ಇಲ್ಲಿ ಯಾವ್ಯಾವೆಲ್ಲ ದೈವ ಬರಬಹುದು? ಟ್ರೇಲರ್ ಅಲ್ಲಿ ಹೇಳಿರೋ ಹಾಗೆ ಅಧರ್ಮ ಜಾಸ್ತಿ ಆದಾಗ ಶಿವ ತನ್ನ ಗಣಗಳನ್ನ ಕಳಿಸ್ತಾನೆ ಅಂತ, ಆ್ಯಂಡ್ ಎಲ್ಲ ಗಣಗಳು ನೆಲೆಸಿರುವಂತಹ ಪವಿತ್ರ ಜಾಗ ಇದು ಅಂತ ಹೇಳ್ತಾರೆ. ಅಂದ್ರೆ ಯಾವ್ಯಾವ ದೈವಗಳು ಬರಬಹುದು? ಹಾಗೆ ಶಿವನ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಟ್ರೇಲರ್ ಅಲ್ಲಿ. ಅಂದ್ರೆ ಶಿವನು ಬರಬಹುದಾ? ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ಈ ಫಿಲ್ಮಲ್ಲಿ ಒಂಥರ 2 ಕ್ಲೈಮ್ಯಾಕ್ಸ್ ಇದೆ. ಕಾಂತಾರ 1 ಅಲ್ಲಿ 1 ಕ್ಲೈಮ್ಯಾಕ್ಸೇ ಅಷ್ಟೊಂದು ಇಂಟೆನ್ಸಿವ್ ಆಗಿತ್ತು. ಇನ್ನು ಈ ಫಿಲ್ಮಲ್ಲಿ 2 ಕ್ಲೈಮ್ಯಾಕ್ಸ್ ಅಂದ್ರೆ ಎಷ್ಟು ಇಂಟೆನ್ಸಿವ್ ಆಗಿರಬೇಕು ಅಂತ ನೀವೇ ಇಮ್ಯಾಜಿನ್ ಮಾಡಿ. ಈ ಫಿಲ್ಮ್ ಕ್ಲೈಮ್ಯಾಕ್ಸ್ ಹೇಗಿದೆ ಅಂತಂದ್ರೆ ದಸರಾ, ದೀಪಾವಳಿ, ಹೊಸ ವರ್ಷ ಎಲ್ಲ ಒಟ್ಟಿಗೆ ಬಂದ್ರೆ ಹೇಗಿರುತ್ತೋ ಹಾಗಿದೆ. ಈ ಫಿಲ್ಮಲ್ಲಿ ಸಾಂಗ್ಸ್ಗೆ ಅಷ್ಟು ಸ್ಕೋಪ್ ಇಲ್ಲ, ಆದ್ರೂ ಅಜನೀಶ್ ಲೋಕನಾಥ್ ಅವರು ತಮ್ಮ BGM ಇಂದ ಪ್ರತಿ ಸೀನಲ್ಲೂ ಹೈಲೈಟ್ ಆಗ್ತಾ ಹೋಗ್ತಾರೆ. ಇದು ಕನ್ನಡದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಲ್ಲ, ದಿ ಓನ್ಲಿ ಬೆಸ್ಟ್ ಮೂವೀಸ್ ಟಿಲ್ ಡೇಟ್. ಇದನ್ನ ಬೀಟ್ ಮಾಡ್ಬೇಕಂದ್ರೆ KGF 3 ಅಲ್ಲ, ಕಾಂತಾರ 3ನೇ ಬರ್ಬೇಕಂದ್ರೆ ಎಕ್ಸಾಜರೇಷನ್ ಆಗಲ್ಲ.